ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಏನು ಮುರಾರ್ಜಿ ಅರ್ಜಿಯನ್ನು ಕರೆದಿದ್ದಾರೆ ಆ ಒಂದು ಫಾರ್ಮ್ಗಳನ್ನು ಹೇಗೆ ತುಂಬೋದು, ಅದಕ್ಕೆ ಬೇಕಾಗುವಂಥ ಎಲ್ಲ ದಾಖಲಾತಿಗಳು ಏನು, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ಇದು ನನ್ನ ಯೂಟ್ಯೂಬ್ ಚಾನಲ್ಲು ಯಶಸ್ವಿ ನವೋದಯ ಕ್ಲಾಸಸ್ ರೇವನ್ ರಾಮದುರ್ಗ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಹಾಕುವಂಥ ವಿಡಿಯೋಗಳು ಎಲ್ಲ ಎಕ್ಸಾಮ್ಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು. ಆಯಾ ಎಕ್ಸಾಮ್ಗಳಿಗೆ, ಪರೀಕ್ಷೆಗಳಿಗೆ ಹೇಗೆ ತಯಾರಿ ಮಾಡಬೇಕು ಅದರ ಬಗ್ಗೆ ಮತ್ತು ಹೇಗೆ ಎಕ್ಸಾಮನ್ನು ಫೇಸ್ ಮಾಡಬೇಕು ಅದರ ಬಗ್ಗೆಯೂ ನಾನು ಮಾತಾಡ್ತೇನೆ. ಸೊ ಇಲ್ಲಿರುವಂಥ 8 ವಿದ್ಯಾರ್ಥಿಗಳು ಹೋದ ವರ್ಷ ಆಳ್ವಾ ಶಾಲೆಗೆ ಆಯ್ಕೆಯಾದಂಥದ್ದು ಮತ್ತು ಇದರಲ್ಲಿ ಕೆಲವರು ನವೋದಯ ಆಗಿದ್ದಾರೆ, 2 ನವೋದಯ ಆಗಿದ್ದಾರೆ, 2 ಸೈನಿಕ ಆಗಿದ್ದಾರೆ ಮತ್ತು ಎಲ್ಲರೂ ಮುರಾರ್ಜಿ ಆಗಿದ್ದಾರೆ. ವಿವೇಕ್ ಹರ್ವಿ ಅಂತ ರಾಮದುರ್ಗ ತಾಲೂಕಿನ ಒಂದು ಆದರ್ಶ ಶಾಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ. ಅದು ದಾಖಲಾತಿ ನನ್ನ ಹತ್ರ ಇದೆ, ತೋರಿಸ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಮಂಜು ಇವನು ನವೋದಯ ಆಗಿದ್ದ, ವಿವೇಕ್ ಹರ್ವಿ ಕೂಡ ನವೋದಯ ಆಗಿದ್ದ. ಆನಂತರ ಹನುಮಂತ್ ಅಂತ ಇವನು ಸೈನಿಕ ಆಗಿದ್ದ. ಇವನು ಶಿವಾನಂದ್ ಬಡಿಗೇರ್ ಅಂತ ಇವನು ಕೂಡ ಸೈನಿಕ ಆಗಿದ್ದಾನೆ. ಇವರು ಪ್ರಸ್ತುತ ಕೆಲವೊಬ್ಬರು ಒಂದು 6 ಜನ ಆಳ್ವಾಸಲ್ಲಿ ಓದ್ತಿದ್ದಾರೆ, ಒಬ್ಬನು ನವೋದಯ ಓದ್ತಿದ್ದಾನೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಹೇಗೆ ಅರ್ಜಿಯನ್ನು ತುಂಬಬೇಕು, ಅದನ್ನು ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕು, ಬೇಕಾಗಿರುವಂಥ ದಾಖಲಾತಿಗಳ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಇದು ಬೆಳಗಾವಿ ಜಿಲ್ಲೆಯ ಒಂದು ಮುರಾರ್ಜಿ ಅಪ್ಲಿಕೇಶನ್ನು. ಇದು ಬಾಲಕಿಯರಿಗೆ, ಇಲ್ಲಿ ಬಾಲಕಿಯರಿಗೆ ಮತ್ತು ಬಾಲಕರಿಗೆ ಬೇರೆ ಬೇರೆ ಫಾರ್ಮ್ ಇದೆ. ಯಾಕಂದರೆ ಹುಡುಗಿಯರಿಗೆ ಸ್ವಲ್ಪ ಹೆಚ್ಚು ಶಾಲೆಗಳಿವೆ, ಕೆಲವೊಂದು ಹುಡುಗಿಯರಿಗೆ ಮಾತ್ರ ಇರುವಂಥ ಶಾಲೆಗಳಿವೆ. ಅದಕ್ಕೋಸ್ಕರ ಫಾರ್ಮ್ ಬೇರೆ ಬೇರೆ ಇದೆ. ಬಾಗಲಕೋಟೆ ಫಾರ್ಮ್ ಇದೆ ನನ್ನ ಹತ್ರ, ಅದು ಫಾರ್ಮ್ ಒಂದೇ ಇದೆ ಬಾಲಕರಿಗೆ ಮತ್ತು ಬಾಲಕಿಯರಿಗೆ. ಅಲ್ಲಿ ಶಾಲೆಗಳು ಕಡಿಮೆ ಬರುತ್ತೆ. ಸೊ ಒಂದೇ ಫಾರ್ಮಲ್ಲಿ ನೀವು ಮಾಡ್ಬೋದು. ಸೊ ಇದು ಬಾಲಕಿಯರಿದ್ದ ಒಂದು ಫಾರ್ಮ್ ಇದು. ಇಲ್ಲಿ ಒಂದು ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಹಚ್ಚಬೇಕು, ಫೋಟೋಗಳು 2 ಬೇಕು, ಒಂದು ಇಲ್ಲಿ ಹಚ್ಚಬೇಕು, ಒಂದು ಅಪ್ಲಿಕೇಶನ್ ಹಾಕಕ್ಕೆ ಹೋಗಿರ್ತಿರಲ್ಲ ಆ ಸ್ಕೂಲಲ್ಲಿ ಸ್ಕ್ಯಾನ್ ಮಾಡಲಿಕ್ಕೆ ಕೊಡಬೇಕು. ಇದು ಅಭ್ಯರ್ಥಿ ಹೆಸರು. ಈ ಫಾರ್ಮನ್ನು ನೀವು ತೆಗೆದುಕೊಂಡು ನಿಮ್ಮ ಒಂದು ಓದುತ್ತಿರುವ ಶಾಲೆಗೆ ಹೋದರೆ ಅವರೇ ತುಂಬಿ ಮತ್ತು ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಒಂದು ಸೀಲ್ ಹಾಕ್ತಾರೆ. ಅವರ ಒಂದು ಮೊಬೈಲ್ ನಂಬರ್ ಕೂಡ ಇಲ್ಲಿ ಮೂಡಿಸ್ತಾರೆ. ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕ 31/12. ಇದು ಸ್ವಲ್ಪ ಮುಂದೆ ಹೋಗ್ಬೋದು. ಎಕ್ಸಾಮ್ ಮಾತ್ರ ಮುಂದೆ ಹೋಗೋದಲ್ಲ, ಫೆಬ್ರವರಿ 18 ಇರುತ್ತೆ. ಸೊ ಇಲ್ಲಿ ಏನೇನು ಹಾಕಬೇಕು, ಅಭ್ಯರ್ಥಿ ಹೆಸರು ತುಂಬಬೇಕಾಗತ್ತೆ, ಅವರೇ ತುಂಬ್ತಾರೆ. ಮತ್ತು ಶಾಲೆ ಹೆಸರು ಹಾಕ್ತಾರೆ, SATS ನಂಬರ್ ಹಾಕ್ತಾರೆ, ಲಿಂಗ ಹಾಕ್ತಾರೆ, ಗಂಡು ಹೆಣ್ಣು ಅಂತ, ಜನ್ಮ ದಿನಾಂಕ ಹಾಕ್ತಾರೆ, ಸ್ವಂತ ಊರು, ತಾಲೂಕು, ಜಿಲ್ಲೆ ಇದೆಲ್ಲ ತುಂಬ್ತಾರೆ. ಜಾತಿ, ವಾರ್ಷಿಕ ಆದಾಯ, ಪಾಲಕರ ಮೊಬೈಲ್ ಸಂಖ್ಯೆನೂ ಹಾಕಬೇಕಾಗತ್ತೆ. RD ನಂಬರ್ ಅಂದರೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್, ಜಾತಿ ಆದಾಯ ಪ್ರಮಾಣ ಪತ್ರದಲ್ಲಿರುತ್ತೆ. 2A 2B 3A 3B ಅವರಿಗೆ ಒಂದೇ RD ನಂಬರ್ ಬರುತ್ತೆ. ಕ್ಯಾಟಗರಿ 1 SC ST ಅವರಿಗೆ ಜಾತಿ ಪ್ರಮಾಣ ಪತ್ರದ RD ನಂಬರ್ ಬೇರೆ ಇರುತ್ತೆ, ಆದಾಯ ಪ್ರಮಾಣ ಪತ್ರದ RD ನಂಬರ್ ಬೇರೆ ಇರುತ್ತೆ. ಇಲ್ಲಿ ನೀವೇನಾದರೂ ವಿಶೇಷ ವರ್ಗದಲ್ಲಿ ಸೀಟನ್ನು ಕೇಳ್ತಾ ಇದ್ದರೆ, ಫಾರ್ ಎಕ್ಸಾಂಪಲ್ ಇವಾಗ ಮಾಜಿ ಸೈನಿಕರ ಮಕ್ಕಳು ಅದಿದ್ದರೆ ಇದನ್ನು ಟಿಕ್ ಹಾಕಬೇಕು. ಟಿಕ್ ಹಾಕಿದ ನಂತರ ಇದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕು. ಅದನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ ತೆಗೆದುಕೊಂಡು ಹೋಗಬೇಕು. ಈಗ ವಿಧವೆಯ ಮಗು ಅಂತಿದೆ. ವಿಧವೆಯ ಮಗುವನ್ನು ತಂದೆ ಇರದ ಮಗು, ತಂದೆ ಅಥವಾ ತಾಯಿ ಇರದ ಮಗು ಇದ್ದಾಗ ಇದನ್ನು ಟಿಕ್ ಹಾಕಿ ಅದರ ಒಂದು ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ನೀವು ಒಯ್ಯಬೇಕಾಗತ್ತೆ. ಇವಾಗ ಕೊರೋನಾ ಸಂಬಂಧ ಕೆಲವೊಂದು ತಂದೆ ತಾಯಿಗಳು ತೀರೋಗಿರ್ತಾರೆ, ಅಂಥವ್ರ ಮಕ್ಕಳಿದ್ದರೂ ಕೂಡ ಅದರ ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ಇದನ್ನು ಟಿಕ್ ಹಾಕಬೇಕು. ಸೊ ಅನಾಥ ಮಗು ಅಂತಿದೆ, ತಂದೆ ತಾಯಿ ಇರದೇ ಇದ್ದಾಗ. ಆನಂತರ ದೇವದಾಸಿ ಮಗು ಇದೆ, HIV ಪೀಡಿತರ ಮಗು. ಸೊ ಈ ಥರ ಏನಾದರೂ ನೀವು ಯೋಜನಾ ನಿರಾಶ್ರಿತರು ಅಂತಿದೆ. ಈ ಥರ ರೈತರು, ಕೆಲವರು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅಂಥ ಮಕ್ಕಳು ಇರ್ತಾರೆ. ಅವು ಸಂಬಂಧಪಟ್ಟಂಥ ದಾಖಲಾತಿಗಳು ಇರಬೇಕು ನಿಮಗೆ. ಆನಂತರ ಇದನ್ನು ಟಿಕ್ ಹಾಕಬೇಕು. ನೆಕ್ಸ್ಟ್ ತಾಲೂಕು. ಸೊ ನಿಮಗೆ ಏನೇನು ಬರುತ್ತೆ, ಕೆಲವೊಂದು ಕಡೆ ಏನಿರುತ್ತೆ ಲೋಕಲ್ ವಿದ್ಯಾರ್ಥಿ ಅಂತ ಒಂದು ಕೆಲವೊಂದು ಕೋಟ ಇರುತ್ತೆ, ಅದನ್ನು ನೀವು ಚೆಕ್ ಮಾಡಬೇಕು. ಇಲ್ಲಿ ಅಭ್ಯರ್ಥಿ ಪೂರ್ಣ ವಿಳಾಸ ಹಾಕಬೇಕು, ತಾಲೂಕು, ಜಿಲ್ಲೆ ಮತ್ತು ಪಿನ್ ಕೋಡ್ ಹಾಕಬೇಕು. ದಾಖಲಾತಿಗಳು ಏನೇನು ಬೇಕು, ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ 2 ಭಾವಚಿತ್ರ, ಒಂದು ಅರ್ಜಿಗೆ ಅಂಟಿಸಬೇಕು, ಇನ್ನೊಂದನ್ನು ಸ್ಕ್ಯಾನ್ ಮಾಡಲು ಅಲ್ಲಿ ಕೊಡಬೇಕು. ಜಾತಿ ಆದಾಯ ಪ್ರಮಾಣ ಪತ್ರ ತೆಗೆದುಕೊಂಡು ಹೋಗಬೇಕು. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವಾಸಸ್ಥಳ ಪ್ರಮಾಣ ಪತ್ರ, ಇವು 3ರಲ್ಲಿ ಒಂದಿದ್ದರೆ ಸಾಕು. ಯಾಕಂದರೆ ಲೋಕಲ್ ವಿದ್ಯಾರ್ಥಿ, ಆ ಒಂದು ಜಿಲ್ಲೆಗೆ ಸೇರಿದಂಥ ವಿದ್ಯಾರ್ಥಿ ಅಂತ ತಿಳಿಲಿಕ್ಕೆ ಈ 3ರಲ್ಲಿ ಯಾವುದಾದ್ರೂ ಒಂದು ದಾಖಲಾತಿಯನ್ನು ನೀವು ತೆಗೆದುಕೊಂಡು ಹೋಗಬೇಕು.
ಅಭ್ಯರ್ಥಿ ವಿಶೇಷ ವರ್ಗಗಳ ಅಡಿಯಲ್ಲಿ ಮೀಸಲಾತಿ ಕೋರಿದ್ದಾರೆ. ನಾನು ಈಗಾಗಲೇ ಹೇಳಿದ್ನಲ್ಲ, ಏನಾದರೂ ನೀವು ಕೋರಿದರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಬೇಕು. ಈ 3-4 ದಾಖಲಾತಿಗಳನ್ನು ಮಾತ್ರ ನೀವು ತೆಗೆದುಕೊಂಡು ಹೋಗಬೇಕು. ವಿದ್ಯಾರ್ಥಿ ಹೆಸರು, ಜನ್ಮ ದಿನಾಂಕ, ಜಾತಿಯ ಶಾಲಾ ದಾಖಲಾತಿ ಇರುವಂತೆಯೇ ಸ್ಯಾಟ್ಸ್ನಲ್ಲಿ ನಮೂದಿಸಿರಬೇಕು. ಮುಖ್ಯೋಪಾಧ್ಯಾಯರ ಮೊಬೈಲ್ ನಂಬರ್ ಹಾಕಬೇಕು, ಅವರ ಸೀಲ್ ಸೈನ್ ಹಾಕಬೇಕು. ಇಲ್ಲಿ ಒಂದು ಫೋಟೋ ಹಚ್ಚಿರ್ತಾರಲ್ಲ ಅದರ ಮೇಲೂ ಕೂಡ ಅವರ ಒಂದು ರೌಂಡ್ ಸೀಲ್ ಹಾಕಿ ಕೊಡ್ತಾರೆ, ಅದನ್ನು ಮಾಡಿಸ್ಬೇಕು. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಕೆಲವೊಂದು ಹಿಂದೆ ಆದಂಥ ತಪ್ಪುಗಳೇನಪ್ಪ ಅಂತಂದರೆ, ನಿನ್ನದು 3A ಕ್ಯಾಟಗರಿ ಇರುತ್ತೆ, ಬಟ್ ಬೈ ಮಿಸ್ಟೇಕ್ ಸ್ಯಾಟ್ಸ್ ದಾಖಲಾತಿಯಲ್ಲಿ 2A ಆಗಿರುತ್ತೆ. ಸೊ ಆವಾಗ ಏನು ಮಾಡಬೇಕು ಅಂತಂದರೆ, ನೀನು ಅಪ್ಲಿಕೇಶನ್ ಹಾಕಲಿಕ್ಕೆ ಹೋದಾಗ ಅವರು SATS ನಂಬರ್ ಹೊಡಿತಾರೆ, ಅದರ ಪ್ರಕಾರ ಏನೇನು ಡೀಟೇಲ್ ಬರುತ್ತೆ ಅದನ್ನೇ ಸಬ್ಮಿಟ್ ಮಾಡ್ತಾರೆ. ಸೊ ಹಾಕಿ ಬಂದ ನಂತರ ನೀವು ಹೋಗುತ್ತಿರುವಂಥ ಕೋಚಿಂಗ್ ಸೆಂಟರ್ ಆಗಲಿ ಒಂದು ಸಲ ನಿಮ್ಮ ಒಂದು ಜಾತಿ ಆದಾಯ ಪ್ರಮಾಣ ಪತ್ರ 3A ಇದೆಯಾ, ಮತ್ತು ಅಪ್ಲಿಕೇಶನ್ ಹಾಕಿ ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಒಂದು ಪ್ರಿಂಟರ್ ಕೊಡ್ತಾರೆ, ಅದರಲ್ಲೂ ಕೂಡ 2A ಆಗಿರಬೇಕು. ನಿಮ್ಮ ಸ್ಯಾಟ್ಸ್ ಡೀಟೇಲ್ಸ್ ಕೂಡ ಕರೆಕ್ಟ್ ಆಗಿರಬೇಕು, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹೋದ ಸಲ ಇದೇ ಒಂದು ಮಿಸ್ಟೇಕಿಂದ ಒಂದು ವಿದ್ಯಾರ್ಥಿನಿಯ ಸೀಟು ಸಿಗುವಂಥದ್ದು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬಂದಿತ್ತು. ಯಾಕಂದರೆ ಅವರು 3ಯಲ್ಲಿ 72 ಅಂಕಗಳನ್ನು ಗಳಿಸಿದ್ಲು, ಬಟ್ ಬೈ ಮಿಸ್ಟೇಕ್ ಅಪ್ಲಿಕೇಶನ್ ಹಾಕುವಾಗ ಅವಳದು 2A ಇತ್ತು. 2Aಯಲ್ಲಿ 80ಕ್ಕಿಂತ ಕಡಿಮೆ ಬಿದ್ದವರು ಯಾರೂ ಆಗಿರಲಿಲ್ಲ. ಅದಕ್ಕೋಸ್ಕರ ಅದನ್ನು ಚೆಕ್ ಮಾಡಿದಾಗ ಈ ಥರ ಮಿಸ್ಟೇಕ್ ಆಗಿದ್ದರಿಂದ ಮತ್ತೆ ಮೊರಾರ್ಜಿ ಶಾಲೆಗೆ ಹೋಗಿ ಆನಂತರ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಅವಳಿಗೆ ಒಂದು ಸೀಟ್ ಕೊಡಿಸುವಂಥ ಕೆಲಸ ಕೂಡ ಆಗಿತ್ತು. ಸೊ ಅದೇ ಥರ ಏನಾದರೂ ಅಪ್ಲಿಕೇಶನ್ ಹಾಕಿ ಬಂದ ಮೇಲೆ ಅದನ್ನೆಲ್ಲ ವೆರಿಫೈ ಮಾಡಿಕೊಳ್ಳಿ ಡೇಟಾ. ಆನಂತರ ಇಲ್ಲಿ ಸೆಲೆಕ್ಷನ್ ಇರುತ್ತೆ. ಒಂದು 53 ಶಾಲೆ ಇದೆ ನೋಡಿ, 53 ಶಾಲೆ ಇದೆ. ಇದರ ಒಂದು ಆರ್ಡರ್ ಹಾಕಬೇಕು. ನಮಗೆ ಫಸ್ಟ್ ಯಾವ ಒಂದು ಪ್ರಯಾರಿಟಿ ಅಂತ ಇದಕ್ಕೆ ಆರ್ಡರ್ ಕೊಡಬೇಕಾಗತ್ತೆ. ಇಲ್ಲಿ ಏನು ಕೊಡಬೇಕು ಅಂತಂದರೆ, ನಮ್ಮ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟವರು ಇಲ್ಲಿ BC ಅಂತ ಇರುತ್ತೆ. BC ಎಲ್ಲೆಲ್ಲಿದೆ, ಜನರಲ್ ಎಲ್ಲೆಲ್ಲಿದೆ ಅವುಗಳನ್ನು ಸ್ವಲ್ಪ ಫಸ್ಟ್ ಹಾಕಿ. ಯಾಕಂದರೆ ಅವು ಜನರಲ್ ಸ್ಕೂಲು, ಅಲ್ಲಿ ಒಳ್ಳೆ ವಿದ್ಯಾರ್ಥಿಗಳು ಬರ್ತಿರ್ತಾರೆ. ಅಂದರೆ SC ST ಅಂತ ಇರುತ್ತೆ. ಇಲ್ಲಿ SC ST ಮಕ್ಕಳಿಗೆ ಹೆಚ್ಚು ಕೋಟ ಇರೋದರಿಂದ ಸೊ ಅವರಿಗೆ ಅಲ್ಲಿ ಅನುಕೂಲ ಇರುತ್ತೆ. ನೀವು ಫಸ್ಟ್ BC ಅಂತ ಇದ್ದದ್ದೆಲ್ಲ ಹಾಕಿ, ಯಾಕಂದರೆ ಅಲ್ಲಿ ಪ್ರತಿಯೊಂದು ಕ್ಯಾಟಗರಿಗೆ ಸಮನಾದ ಒಂದು ಸೀಟುಗಳಿರುತ್ತೆ. ಚೆನ್ನಾಗಿ ಅಂಕಗಳನ್ನು ಪಡೆದಿರುವಂಥ ವಿದ್ಯಾರ್ಥಿಗಳು ಬರ್ತಿರ್ತಾರೆ. ಸೊ ನಿಮಗೂ ಕೂಡ ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗತ್ತೆ. ಸಂಕೇಶ್ವರ ಇದೆ, ನಂತರ ಇಲ್ಲಿ ಕಲ್ಲೋಳಿ ಎಲ್ಲ ಇದೆ. ಸೊ ಇವುಗಳನ್ನು ಫಸ್ಟ್ ಹಾಕಿ, BC ಅಂತ ಇರೋದು. ನೆಕ್ಸ್ಟ್ ಇದು ಹಾಕಿದ ಮೇಲೆ ಇಲ್ಲಿ ಪೋಷಕರ ಹೆಸರು ಮತ್ತು ಸಹಿ ಮಾಡಬೇಕು. ಸ್ವೀಕೃತದಾದರ ಹೆಸರು ಮತ್ತು ಸಹಿ ಅಂದರೆ ಸ್ಕೂಲ್ನಲ್ಲಿರುವಂಥವರ ಸಹಿ ಇದು. ಇದನ್ನು ಆರ್ಡರನ್ನು ಹಾಕಿ ಈ ಅಪ್ಲಿಕೇಶನ್ ಒಂದಿಗೆ ನೀವು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ಹಾಕಬೇಕು. ಮತ್ತು ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಅಂದರೆ, ನೀವು ಇಲ್ಲಿ ಯಾವ ಆರ್ಡರ್ ಹಾಕ್ಕೊಂಡು ಹೋಗಿರ್ತೀರಾ ಅದೇ ಆರ್ಡರ್ ನಮಗೆ ಹಾಕಬೇಕು ಅಂತ ಕೇಳಿ. ಯಾಕಂದರೆ ಆ ಸ್ಕೂಲಲ್ಲಿ, ಮೊರಾರ್ಜಿ ಸ್ಕೂಲಲ್ಲಿ ಅವರಿಗೆ ತಮಗೆ ಗೊತ್ತಿರುವಂಥದ್ದನ್ನು ಹಾಕಿಬಿಡ್ತಾರೆ. ಅವಾಗ ಏನಾಗತ್ತೆಪ್ಪ ಅಂತಂದರೆ, ನೀನು 95 ಅಂಕ ಪಡೆದಿರ್ತೀಯ, ಬಟ್ ನಿನಗೆ BC ಸ್ಕೂಲ್, ಜನರಲ್ ಸ್ಕೂಲ್ ಆಯ್ಕೆ ಆಗಿರಬೇಕಾಗಿರುತ್ತೆ. ಯಾಕಂದರೆ ಅಲ್ಲಿ ಚೆನ್ನಾಗಿರೋ ವಿದ್ಯಾರ್ಥಿಗಳು ಬಂದಿರ್ತಾರೆ, ನಿನಗೆ ಅಭ್ಯಾಸ ಮಾಡಲಿಕ್ಕೂ ಅನುಕೂಲ ಆಗುತ್ತೆ. ಅದು ಬಿಟ್ಟು ಯಾವುದೋ ಒಂದು ಬೇರೆ SC ಅಥವಾ ST ಶಾಲೆ ಸಿಕ್ಕದ್ದಾದರೆ ಅಲ್ಲಿ ಏನಾಗುತ್ತೆ ಅಂತಂದರೆ SC ST ಕೋಟ ಇರೋದರಿಂದ ಮಕ್ಕಳು ಒಂಚೂರು ಕಡಿಮೆ ಅಂಕ ಪಡೆದವರು ಕೂಡ ಆಯ್ಕೆಯಾಗಿರ್ತಾರೆ. ಅಲ್ಲಿ ನಿನಗೆ ಸ್ವಲ್ಪ ಕಾಂಪಿಟೇಷನ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೋಸ್ಕರ ನೀನೇನು ಆರ್ಡ್ರ್ ಹಾಕಿರ್ತೀಯ ಅದನ್ನೇ ಹಾಕಬೇಕು ಅಂತ ಕೇಳ್ಕೊಳ್ಳಿ. ಹಾಕಿದ ಮೇಲೂ ಕೂಡ ಅದನ್ನು ಚೆಕ್ ಮಾಡಿಕೊಳ್ಳಿ. ನೀನು ಆರ್ಡರ್ ಕೊಟ್ಟಂಥ ಆರ್ಡರನ್ನು ಅವರು ಹಾಕಿರಬೇಕು, ಇಲ್ಲಾಂದರೆ ಅದನ್ನು ಮತ್ತೆ ಹೊಳ್ಳಿ ಕರೆಕ್ಷನ್ ಮಾಡಿಕೊಳ್ಬೇಕು. ಅದಕ್ಕೆ ಅವಕಾಶ ಇರುತ್ತೆ. ಇದು ವಿದ್ಯಾರ್ಥಿಗಳದ್ದು, ಬಾಲಕರದ್ದು. ಇದು ಕೂಡ ಸೇಮ್, ಎಲ್ಲನೂ ಸೇಮ್ ಇರುತ್ತೆ. ಇಲ್ಲಿ ಒಂಚೂರು ಶಾಲೆಗಳು ಕಡಿಮೆ ಇರುತ್ತೆ. ಇಲ್ಲಿ ಉಳಿದೆಲ್ಲ ಸೇಮ್ ಫಾರ್ಮ್. ಇದು ಶಾಲೆಗಳು ಕಡಿಮೆ ಇರುತ್ತೆ. ಇಲ್ಲೊಂದು 39 ಇದೆ ಬೆಳಗಾವಿ ಜಿಲ್ಲೆಯಲ್ಲಿ. ಸೊ ಇದು ಹಾಗೆ ಲೈಕ್ BC ಅಂತಿರೋದ ಫಸ್ಟ್ ಹಾಕಿ, ಆನಂತರ SC ST ಮತ್ತು ನಿಮಗೆ ಸಮೀಪ ಇರೋದು, ನಿಮಗೇನಾದರೂ ಯಾವುದಾದ್ರೂ ಸ್ಕೂಲ್ ಬಗ್ಗೆ ಚೆನ್ನಾಗಿದೆ ಅಂತ ಗೊತ್ತಿದ್ದರೆ ಅದನ್ನು ಕೂಡ ನೀವು ನಂಬರ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕುವಾಗ ಮಾತ್ರ ಮರಿಬೇಡಿ, ನೀವು ಕೊಟ್ಟಂಥ ಆರ್ಡ್ರನ್ನು ಮಾತ್ರ ಅವರು ಹಾಕಿ ಕೊಡತಕ್ಕದ್ದು. ಹಾಗೇನಾದರೂ ಹಾಕಿಲ್ಲ ಅಂದರೆ ನೀವು ಅಲ್ಲೇ ವಾಪಸ್ ನಿಂತು ನೀವು ಅದನ್ನು ಹಾಕಿಸ್ಕೊಂಡು ಬರಬೇಕು. ಸಂಕೇಶ್ವರ ಫಸ್ಟು, ಒಕ್ಕುಂದ ಅಂದರೆ ಕಲ್ಲೋಳಿ,
ಆನಂತರ ಕೆಲವೊಂದಿದೆ ಬಿ ಸಿ ಅಂತ ಇರೋದೆಲ್ಲ ನೋಡಿ ನಂದಗಡೆ ಇದೆ. ಸೊ ಅದನ್ನೆಲ್ಲ ನೋಡ್ಕೊಳ್ಳಿ. ಎಕ್ಸಂಬ, ಸದಲಗ ಇವೆಲ್ಲ ಬಿ ಸಿ ಇದೆ. ಇಂದಿರಾ ಗಾಂಧಿ, ತುಮರಗುಡ್ಡಿ. ಆನಂತರ ಇದು ಬೆಳಗಾವಿ ಜಿಲ್ಲೆಯದ್ದು. ಆನಂತರ ಇದು ಬಾಗಲಕೋಟೆಯ ಒಂದು ಫಾರ್ಮ್. ಇದು ಕಾಮನ್ ಆಗಿರುತ್ತೆ ಹುಡುಗಿಯರಿಗೆ ಮತ್ತು ಹುಡುಗರಿಗೆ. ಇದು SATS ನಂಬರನ್ನು ಹಾಕಬೇಕು. ಇದನ್ನು ನೀವು ಓದುತ್ತಿರುವ ಶಾಲೆಯಲ್ಲೇ ತುಂಬಿಸ್ಬೇಕು. ಇಲ್ಲಿ ಫೋಟೋ ಹಚ್ಚಿ ಅದರ ಮೇಲೆ ಒಂದು ಸೀಲನ್ನು ಹಾಕುವಂಥದ್ದು. ನಂತರ ಇಲ್ಲೆಲ್ಲ ಇರುತ್ತೆ ಜನ್ಮ ದಿನಾಂಕ, ಮೊಬೈಲ್ ಸಂಖ್ಯೆ ಹಾಕಬೇಕು, 1, 2 ಪರೀಕ್ಷೆ ಬರೆಯುವ ಜಿಲ್ಲೆ ಅದೆಲ್ಲ ತುಂಬಬೇಕು. ನೀವೇನಾದರೂ ವಿಶೇಷ ವರ್ಗದಲ್ಲಿ ಕೋಟ ಅಂದರೆ ಸೀಟನ್ನು ಬಯಸಿದರೆ ಅದನ್ನು ಟಿಕ್ ಮಾಡಿ. ವಿದುರಣ ಮಗು ಅಂತಂದರೆ ತಾಯಿ ಇಲ್ಲದ ಮಗು, ವಿಧವೆ ಮಗು ಅಂತಂದರೆ ತಂದೆ ಇಲ್ಲದ ಮಗು, ಇವೆಲ್ಲ ಇದೆ. ಆತ್ಮಹತ್ಯೆ ರೈತರ ಮಗು ಸೇಮ್ ಇದೆ. ಮಾಜಿ ಸೈನಿಕರ ಮಗು, ಇವನ್ನೆಲ್ಲ ಟಿಕ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕು. ಏನೇನು ಬೇಕಂತಂದರೆ ಜಾತಿ ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡು ಬೇಕು. ಅಭ್ಯರ್ಥಿ ವಿಶೇಷ ವರ್ಗದಲ್ಲಿ ಸೀಟ್ ಬೇಕಾಗಿದ್ದರೆ ಅದನ್ನು ಟಿಕ್ ಮಾಡಬೇಕು. ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವಂಥ ಅಪ್ಲೈ ಮಾಡುವಂಥ ಮಕ್ಕಳು ಈ ಒಂದು ಶಾಲೆಯನ್ನು ಟಿಕ್ ಮಾಡಬೇಕು. ನೋಡಿ ಇಲ್ಲೇನು ಕರೆ ಪಟ್ಟಿಗಳು ಬಂದಿದೆ. ಇಲ್ಲಿ ಬಾಲಕರಿಗೆ ಸೀಟ್ ಇಲ್ಲ, ಅದು ಹುಡುಗಿಯರಿಗೆ ಮಾತ್ರ ಇರುವಂಥ ಶಾಲೆ. ಇದು IGRS ಕಗಲಗೊಂಬ ಅಂತಿದೆ, ಇದು ಹುಡುಗಿಯರಿಗೆ ಮಾತ್ರ. ಆರ್ಡರನ್ನು ನೀವು ಚೆನ್ನಾಗಿ ಹಾಕಬೇಕು. ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಇಂಪಾರ್ಟೆಂಟಪ್ಪ ಅಂತಂದರೆ BC ಸ್ಕೂಲ್ ಇದ್ದದ್ದನ್ನು ಫಸ್ಟ್ ಹಾಕಿ. BC ಎಲ್ಲಿದೆ ನೋಡಿ, BC ಎಲ್ಲಿದೆ? ನಮ್ಮ ಒಂದು ಮುಧೋಳದಲ್ಲಿ ಒಂದಿದೆ, ರವಿ ರಣ್ಣ ವಸತಿ ಶಾಲೆ ಮುಧೋಳ, BC ಇದೆ, ಅದನ್ನು ಹಾಕಿ. ಇದನ್ನು ಫಸ್ಟ್ ಹಾಕಿ. ಎಲ್ಲರೂ ಚೆನ್ನಾಗಿ ಅಂಕ ಬಿದ್ದರೆ ಇದು ಸ್ಕೂಲ್ ಚೆನ್ನಾಗಿದೆ. ಇಲ್ಲಿ BC ಅಂತಿದೆ, MDRS ಹೆಬ್ಬಾಳ, ಇದು ಹುಡುಗಿಯರಿಗೆ ಮಾತ್ರ. ಹುಡುಗಿಯರು ಇದನ್ನು BC ಇದ್ದರೆ ಫಸ್ಟ್ ಹಾಕಿ. ಇದು ಹುಡುಗಿಯರಿಗೆ ಇಲ್ಲ. ಕಪ್ಪು ಪಟ್ಟೆ ಎಲ್ಲೆಲ್ಲಿದೆ ಅದು ಹುಡುಗಿಯರಿಗೆ ಮಾತ್ರ. ಲೋಕಾಪುರ SC ಇದೆ. ಸೊ ಆನಂತರ ರನ್ ಬೆಳಗಲಿ ಹಾಕಿ ನೀವು, ಗಂಡು ಮಕ್ಕಳು, ಗಂಡು ಹುಡುಗರು. ನಂತರ BC ಯಲ್ಲಿರೋದು ನೋಡಿ, ನಿಮಗೇನಾದರೂ ಕಲಾದಿಗೆ ಅಂತಿದೆ, MDRS ಕಲಾದಿಗೆ BC ಇದೆ. ಆನಂತರ IGRS ಅಮೀನ್ಗಢ ಅಂತಿದೆ, ಇದನ್ನು ಹಾಕ್ಬೋದು ನೀವು. ಆನಂತರ ಉಳಿದದ್ದು ಜನರಲ್ ಅಂತಿದೆ ನೋಡಿ, ಇಲ್ಲಿ ಪ್ರತಿಭಾನ್ವಿತ ಬಾಲಕಿಯರ ವಸತಿ ಶಾಲೆ ಬಾಗಲಕೋಟೆಯಲ್ಲಿ ನೀವು ಹುಡುಗಿಯರಿಗೆ ಮಾತ್ರ ಇದೆ, ಹುಡುಗಿಯರು ಹಾಕ್ಬೋದು ಇದು. ಸೊ ಇದನ್ನು ನೀವು ಇನ್ನೊಂದು ಏನಂತಂದರೆ, ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಸ್ಕೂಲ್ ಚೆನ್ನಾಗಿದೆ ಅಂತ ನೀವು ಕೇಳಲ್ಪಟ್ಟಿದ್ದರೆ ಅದನ್ನು ಕೂಡ ಹಾಕ್ಬೋದು. ಅರ್ಜಿಯನ್ನು ತಂದೆ ಅಥವಾ ತಾಯಿ ಅಥವಾ ಅವರ ಒಂದು ಮನೆಯವರು ಹೋಗಿ ಖುದ್ದಾಗಿ ಹಾಕಬೇಕಾಗತ್ತೆ. ಯಾವುದೇ ಆನ್ಲೈನ್ ಅಥವಾ ಕೋಚಿಂಗ್ ಸೆಂಟರಲ್ಲಿ ಇದನ್ನು ಹಾಕಲಾಗೋದಿಲ್ಲ. ಪರೀಕ್ಷಾ ದಿನಾಂಕ ಕೊಟ್ಟಿದ್ದಾರೆ ಇಲ್ಲಿ 11ರಿಂದ ಇರುತ್ತೆ, ಫೆಬ್ರವರಿ 18ಕ್ಕೆ. ಹೋದ ವರ್ಷ ಸುಮಾರು ಮಾರ್ಚ್ 20ನೇ ತಾರೀಕು ಏನಾಯಿತು, ಇದು 26ನೇ ತಾರೀಕಿಗೆ. ಈ ವರ್ಷ 1 ತಿಂಗಳ ಮುಂಚೆ ಬಂದಿದೆ. ಆದಷ್ಟು ಚೆನ್ನಾಗಿ ಬೇಗ ಓದ್ಕೊಳ್ಳಿ. ಏನು ಟೈಮನ್ನು ವೇಸ್ಟ್ ಮಾಡದೆ ಓದ್ಕೊಳ್ಳಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು 2.5 ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ದರೆ ಅವರು GM ಕ್ಯಾಟಗರಿಯಲ್ಲಿ ಬರ್ತಾರೆ. ಪ್ರವರ್ಗ 1 ಅಲ್ಲಿರುವವರು ಕೂಡ 2.5 ಲಕ್ಷಕ್ಕಿಂತ ಹೆಚ್ಚಿದ್ದರೆ ಅವರು ಕೂಡ ಜನರಲಲ್ಲಿ ಬರ್ತಾರೆ. 2A 2B 3A 3B ಅವರು ಕೂಡ 1 ಲಕ್ಷಕ್ಕಿಂತ ಹೆಚ್ಚು ಇನ್ಕಮ್ ಇದ್ದರೆ ಅವರು ಕೂಡ ಜನರಲಲ್ಲಿ ಬರ್ತಾರೆ. ಇದಿಷ್ಟು ಅಪ್ಲಿಕೇಶನ್ ಬಗ್ಗೆ ಮಾಹಿತಿ. ಅದನ್ನು ಖುದ್ದಾಗಿ ಹೋಗಿ ಹಾಕಿದ ಮೇಲೆ ಕೊಡುವಂಥ ಪ್ರಿಂಟೌಟನ್ನು ನೀವು ಚೆನ್ನಾಗಿ ಏನು ವೆರಿಫೈ ಮಾಡಬೇಕಂದ್ರೆ, ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರದಲ್ಲಿರುವಂಥ ಅಲ್ಲಿ ಜಾತಿ ಇರಬೇಕು ಮತ್ತು ನೀವು ಕೊಟ್ಟಂಥ ಆರ್ಡ್ರ್ಗಳನ್ನು ಅವರು ಕರೆಕ್ಟಾಗಿ ಹಾಕಿ ಕೊಟ್ಟಿರಬೇಕು. ಅವೆರಡು ಮಾತ್ರ ನೀವು ಚೆನ್ನಾಗಿ ಚೆಕ್ ಮಾಡಿಕೊಳ್ಳಿ. ಸೊ ಇದು ಅಪ್ಲಿಕೇಶನ್ ಫಾರ್ಮ್ ತುಂಬುವಂಥದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಮುರಾರ್ಜಿಗೆ ಏನೇನು ಓದಬೇಕು ಅದರ ಬಗ್ಗೆ ಮಾತಾಡ್ತೇನೆ. ಮತ್ತು ಆಳ್ವಾಸ್ ಪರೀಕ್ಷೆಗೆ ಇದು ಏನಪ್ಪ ಅಂತಂದರೆ, ಮುರಾರ್ಜಿಗೆ ಏನೇನು ಓದಬೇಕು ಅಂತಂದರೆ, ಕನ್ನಡದಲ್ಲಿ 20 ಅಂಕ ಇರುತ್ತೆ. ನಿಮ್ಮ ಒಂದು 5ನೇ ತರಗತಿ ಮತ್ತು 4ನೇ ತರಗತಿ ಪುಸ್ತಕಗಳನ್ನು ನೀವು ಓದಬೇಕಾಗತ್ತೆ. ಚೆನ್ನಾಗಿ ಅಂಕ ಬರಬೇಕಂದ್ರೆ ಒಂದು 90% ಅಂಕಗಳು ನಿಮ್ಮ 4 ಮತ್ತು 5ನೇ ತರಗತಿ ಪುಸ್ತಕದಿಂದ ಬರುತ್ತೆ. ಮತ್ತು ಕೆಲವೊಂದು GK ಕ್ವಶನ್ಸ್ ಅದರಲ್ಲಿ ಇರ್ಬೋದು. 4 ಮತ್ತು 5ನೇ ತರಗತಿಯ ಕನ್ನಡ ಆಗಿರ್ಬೋದು, ಗಣಿತ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಪರಿಸರ, ಅವನ್ನೆಲ್ಲ ಚೆನ್ನಾಗಿ ಓದ್ಕೋಬೇಕು. ಮತ್ತು ಮೆಂಟಲ್ ಎಬಿಲಿಟಿ ಕೂಡ, ಇಲ್ಲಿ ಮೆಂಟಲ್ ಎಬಿಲಿಟಿ ಇರೋದಿಲ್ಲ. ಮುರಾರ್ಜಿಯಲ್ಲಿ ಮೆಂಟಲ್ ಎಬಿಲಿಟಿ ಇರೋದಿಲ್ಲ. ಆಳ್ವಾಸ್ ಮತ್ತು ಆದರ್ಶ ಸೈನಿಕದಲ್ಲಿ ಮೆಂಟಲ್ ಎಬಿಲಿಟಿ ಇರುತ್ತೆ. ಮುರಾರ್ಜಿ ಕನ್ನಡ, ಇಂಗ್ಲೀಷ್, ಗಣಿತ, ವಿಜ್ಞಾನ, ಪರಿಸರ. ಸೊ 100 ಅಂಕಗಳ ಒಂದು ಪರೀಕ್ಷೆ ಇರುತ್ತೆ. 2 ಗಂಟೆಗಳ ಕಾಲಾವಕಾಶ. ಕ್ವಶನ್ಸ್ ಎಲ್ಲ ತುಂಬ ಈಸಿ ಇರುತ್ತೆ. ನೀವೇನು ಮಾಡಬೇಕು ಅಂತಂದರೆ, ಪ್ರತಿಯೊಂದು ಪೇಜಿನಲ್ಲಿ ಬರುವಂಥ ಯಾವುದೇ ಲೈನ್ಸನ್ನು ಬಿಡಬಾರ್ದು. 4ನೇ ಮತ್ತು 5ನೇ ತರಗತಿ ಪಠ್ಯದಲ್ಲಿರುವಂಥದ್ದು. ನೀವು ಹಂಗೇನಾದರೂ ಓದಿದ್ದೆ ಆದರೆ
ನೀವು ಖಂಡಿತವಾಗಿ ಕೂಡ ಮೋರ್ ದೆನ್ 90 ತೊಗೊಳ್ಬೋದು ಈ ಪರೀಕ್ಷೆಯಲ್ಲಿ. ಮತ್ತು ಇನ್ನೊಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾನು, ಯಾವ ಒಂದು ಕ್ಯಾಟಗರಿ ವಿದ್ಯಾರ್ಥಿ ಎಷ್ಟೆಷ್ಟು ಅಂಕಗಳನ್ನು ಪಡೆದರೆ ಆಯ್ಕೆ ಆಗ್ಬೋದು, ಅದರ ಒಂದು ವಿಡಿಯೋನ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಾನು. ನಾಳೆ ಅಥವಾ ನಾಡದ್ದು ಅದು ಹಾಕ್ತೇನೆ ನಾನು. ಅದರ ಪ್ರಕಾರ ನೀವು ಅಭ್ಯಾಸ ಮಾಡಬೇಕು ಮತ್ತು ನಿಮ್ಮದೇ ಆದ ಒಂದು ಸ್ಟ್ರಾಟಜಿಯನ್ನು ಕ್ರಿಯೇಟ್ ಮಾಡಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.